ಹಲೋ ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಜಿಯೋಗ್ರಫಿ MCQ ಕ್ವಶನ್ಸ್ ಅನ್ನು ಬಿಡಿಸ್ತಾ ಇದ್ದೀವಿ. ಮುಂಬರುವಂತಹ KE ಹಾಗೂ KPSC ಎಕ್ಸಾಮ್ ಮತ್ತು PSI ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗುವಂತ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾವು ಇವತ್ತಿನ ದಿನ ನೋಡ್ತಾ ಇದ್ದೇವೆ. ಸೊ ಫಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ರಿವರ್ಸ್ ಗಂಗಾ, ಕಾವೇರಿ, ಗೋದಾವರಿ. Which of the following is the correct decreasing order of catchment area of the rivers given above? ಸೊ ಮೇಲ್ಕೊಟ್ಟಿರುವಂತ ಮೂರು ನದಿಗಳು ಗಂಗಾ, ಕಾವೇರಿ, ಗೋದಾವರಿ. ಈ ನದಿಗಳ ಕ್ಯಾಚ್ಮೆಂಟ್ ಏರಿಯಾದ ಪ್ರಕಾರ ಅವುಗಳನ್ನು ಜೋಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ 1 2 3, 1 3 2, C 3 1 2, D 3 2 1. ಸೊ ಇವುಗಳ ಕ್ಯಾಚ್ಮೆಂಟ್ ಏರಿಯಾದ ಆಧಾರದ ಮೇಲೆ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಗಂಗಾ ಭಾರತ ದೇಶದ ಅತ್ಯಂತ ದೊಡ್ಡ ನದಿಯಾಗಿದ್ದು, ಸೊ ಇದರ ಕ್ಯಾಚ್ಮೆಂಟ್ ಏರಿಯಾ ಕೂಡ ಅತಿ ದೊಡ್ಡದಾಗಿರುತ್ತದೆ. ಸೊ ಅದನ್ನು ಫಾಲೋ ಮಾಡಿ ಗೋದಾವರಿ ಪೆನಿನ್ಸುಲಾ ಇಂಡಿಯಾದಲ್ಲಿ ಅತಿ ದೊಡ್ಡ ನದಿ ಎಂದೇ ಘೋಷಿತ ಇರುವ ಗೋದಾವರಿ ಅದರ 2ನೇ ಸ್ಥಾನದಲ್ಲಿ ಬರುತ್ತದೆ. ಸೊ ಅದಾದ್ಮೇಲೆ ಕಾವೇರಿ ನದಿ. ಸೊ ಇಲ್ಲಿ ನಾವು ಕೊಟ್ಟಿದ್ದೀವಿ ಯಾವೆಲ್ಲ ನದಿಯ ಕ್ಯಾಚ್ಮೆಂಟ್ ಏರಿಯಾ ಎಷ್ಟಿದೆ ಮತ್ತು ಅದರ ಉದ್ದರಳತೆ ಎಷ್ಟಿದೆ ಅಂತ. ಸೊ ಇಲ್ಲಿ ನಾವು ನೋಡ್ಬೋದು ಗಂಗಾ 8,61,452 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಕ್ಯಾಚ್ಮೆಂಟ್ ಏರಿಯಾ ಇದ್ದು ಅದರದ ಲೆಂತ್ 2,525 ಕಿಲೋಮೀಟರ್ಸ್. ಸೊ ಬೇರೆ ಯಾವುದಾದ್ರೂ ಎಕ್ಸಾಮ್ಗೆ ಇದ್ರ ಲೆಂತ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಇದ್ರ ಲೆಂತ್ ಅನ್ನ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಸೊ ಅದಾದ್ಮೇಲೆ ನಾವು ಗೋದಾವರಿ 3,12,812 ಸ್ಕ್ವೇರ್ ಕಿಲೋಮೀಟರ್ಸ್, ಅದರ ಲೆಂತ್ 1,465 ಕಿಲೋಮೀಟರ್. ಆಮೇಲೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಹರಿಯೋದ್ರಿಂದ ಸೊ ಇದರ ಉದ್ದಳತೆ ಇಡ್ಲೇಬೇಕಾಗುತ್ತೆ. ಸೊ ಇದ್ರ ಉದ್ದಳತೆ 1,400 ಕಿಲೋಮೀಟರ್ ಮತ್ತು ಅದರ ಕ್ಯಾಚ್ಮೆಂಟ್ ಏರಿಯಾ 2,58,948 ಸ್ಕ್ವೇರ್ ಕಿಲೋಮೀಟರ್ಸ್. ಹಾಗೆ ಕಾವೇರಿ ಜೀವನಾಡಿ, ಕರ್ನಾಟಕದ ಜೀವನಾಡಿ ಆದ ಕಾವೇರಿ, ಅದರ ಉದ್ದಳತೆ 800 ಕಿಲೋಮೀಟರ್ಸ್ ಮತ್ತು ಅದರ ಕ್ಯಾಚ್ಮೆಂಟ್ ಏರಿಯಾ 81,155. ಸೊ ಇದರ ಪ್ರಕಾರ ಸೊ ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಆಗೋದು ಗಂಗಾ ಫಾಲೋಡ್ ಬೈ ಗೋದಾವರಿ ಮತ್ತೆ ಕಾವೇರಿ. ಸೊ ಆಪ್ಷನ್ ಬಿ ಇಲ್ಲಿ ರೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, most of the big forts in India are situated on western coast of India. Statement 2, western coast of India is a submergent coast. Which one of the following is correct in respect of the above statements? A, both statement 1 and statement 2 are correct, and statement 2 is the correct explanation for statement 1. Both statement 1 and statement 2 are correct, and statement 2 is not the correct explanation for statement 1. C, statement 1 is correct, but statement 2 is incorrect. D, statement 1 is incorrect, but statement 2 is correct. So statement 1 ಏನು ಹೇಳ್ತಾ ಇದ್ದಾರೆ, ಭಾರತ ದೇಶದಲ್ಲಿ ಬಿಗ್ ಪೋರ್ಟ್ಸ್ ಎಲ್ಲಾನು ಪಶ್ಚಿಮ ಕೋಸ್ಟ್ ಜಾಸ್ತಿ ಇದಾವಂತ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಪಶ್ಚಿಮ ಕೋಸ್ಟ್ದಲ್ಲಿ ಇರುವಂತಹ ಪೋರ್ಟ್ಸ್ ಏನಿದಾವಲ್ಲ ಅತಿ ದೊಡ್ಡ ಪೋರ್ಟ್ಸ್ ಆಗಿದಾವೆ ಆಸ್ ಕಂಪೇರ್ ಟು ಈಸ್ಟರ್ನ್ ಪಾರ್ಟ್ ಅಲ್ಲಿ. ಪೂರ್ವ ಭಾಗದಲ್ಲಿ ಏನಾಗುತ್ತಂತ ಎಮರ್ಜೆಂಟ್ ಕೋಸ್ಟ್ ಇರೋದ್ರಿಂದ ದೊಡ್ಡ ಶಿಪ್ ಆಗಲಿ ಹಡಗಾಗಲಿ ಕೋಸ್ಟ್ ವರ್ಗೂ ಬಂದಿರೋವರೆಗೂ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದೇ ರೀತಿ ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಸಬ್ಮರ್ಜೆಂಟ್ ಆಗಿರೋದ್ರಿಂದ ನೆಲ ತಳಗಡೆ ಇಳಿದಿರೋದ್ರಿಂದ ಬೋಟ್ಸ್ಗೆ ಈಸಿಯಾಗಿ ಬಂದರ್ವರೆಗೂ ಬಂದು ಅವನ್ನ ಡಾಕ್ಯಾರ್ಡ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗೋದ್ರಿಂದ ಸೊ ದೊಡ್ಡ ಪೋರ್ಟ್ಸ್ ಎಲ್ಲ ನಾವು ವೆಸ್ಟರ್ನ್ ಪಾರ್ಟ್ ಅಲ್ಲಿ ನೋಡ್ತಾ ಇದೀವಿ ಆಸ್ ಕಂಪೇರ್ ಟು ಈಸ್ಟರ್ನ್ ಪಾರ್ಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ದು ಮತ್ತು 2ನೇ ಸ್ಟೇಟ್ಮೆಂಟ್ ಇದನ್ನ ಕರೆಕ್ಟ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದ್ರಿಂದ ಇದ್ರ ಕರೆಕ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ನಾವಿವಾಗ ಭಾರತದಲ್ಲಿ ಬರುವಂತಹ ದೊಡ್ಡ ಪೋರ್ಟ್ಸ್ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡ್ಬೋದು ನಾವು ಕಾಂಡ್ಲಾ ಪೋರ್ಟ್ ಗುಜರಾತ್ನಲ್ಲಿ, ಹಾಗೆ ಮುಂದ್ರಾನು ಗುಜರಾತ್,
ಮಹಾರಾಷ್ಟ್ರದಲ್ಲಿ 2 ಪೋರ್ಟ್ಸ್, ಮುಂಬೈ ಮತ್ತು ಜವಾಹರ್ಲಾಲ್ ನೆಹರು ಪೋರ್ಟ್ ಟರ್ಮಿನಲ್ 2, ಗೋವಾದಲ್ಲಿ ಮರ್ಮುಗೋವಾ, ಕರ್ನಾಟಕದ ಮಂಗಳೂರು, ಹಾಗೆ ಕೇರಳ ಕೊಚ್ಚಿನ್, ತಮಿಳುನಾಡು ಟುಟಿಕಾರ್ನ್, ಕರಿಕಾಲ್ ಮತ್ತು ಚೆನ್ನೈ, ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ, ಒಡಿಸ್ಸಾದಲ್ಲಿ ಪ್ಯಾರಾಡೀಪ್, ಮತ್ತೆ ಕೋಲ್ಕತ್ತಾದಲ್ಲಿ ಹಳದಿಯಾ ಮತ್ತು ಕೋಲ್ಕತ್ತಾ. ಸೊ ಇವು ತುಂಬಾನೇ ಇಂಪಾರ್ಟೆಂಟ್ ಪೋರ್ಟ್ಸ್ ಆಗಿದ್ದು, ಇವುಗಳ ಎಲ್ಲಿ ಬರುತ್ತೆ, ಯಾವ ಸ್ಟೇಟ್ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿನೂ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಅವತ್ತು ಸ್ಟೇಟ್ ಜೊತೆ ಇವುಗಳನ್ನ ನೆನಪಿಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಕನ್ಸಿಡರ್ ದ ಫಾಲೋವಿಂಗ್ ಫೇರ್ಸ್: ಡೆಸರ್ಟ್ ಅಂಡ್ ಕಾಂಟಿನೆಂಟ್ಸ್. ಕಲ್ಹಾರಿ ಡೆಸರ್ಟ್, ಆಫ್ರಿಕಾ. ನಮೀಬ್ ಡೆಸರ್ಟ್, ಸೌತ್ ಅಮೇರಿಕಾ. ಮೊಜಾವೆ ಡೆಸರ್ಟ್, ನಾರ್ತ್ ಅಮೇರಿಕಾ. How many of the above pairs are correctly matched? ಸೊ ಈ ಕ್ವಶನ್ ಅಲ್ಲಿ ಒಂದ್ ಸೈಡ್ ಡೆಸರ್ಟ್ ಕೊಟ್ಟು ಇನ್ನೊಂದ್ ಸೈಡ್ ಅಲ್ಲಿ ಕಾಂಟಿನೆಂಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. ವಿ ಹ್ಯಾವ್ ಟು, ನಾವು ಅದನ್ನ ನೋಡ್ಬೇಕಾಗುತ್ತೆ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಇಲ್ಲ ಅಂತ. ಸೊ ಕಲ್ಹಾರಿ ಡೆಸರ್ಟ್ ಆಫ್ರಿಕಾದಲ್ಲಿ ಕರೆಕ್ಟ್, ಆಫ್ರಿಕಾದಲ್ಲಿನೇ ಬರುತ್ತೆ. ಸೊ ಹಾಗೆ ನಮೀಬ್ ಡೆಸರ್ಟ್ಸ್ ಕೂಡ ಆಫ್ರಿಕಾದಲ್ಲೇನೆ ಬರುತ್ತೆ, ಇದು ಸೌತ್ ಅಮೇರಿಕಾದಲ್ಲ. ಹಾಗೆ ಮೊಜಾವೆ ಡೆಸರ್ಟ್ ನಾರ್ತ್ ಅಮೇರಿಕಾ, ಯು ಎಸ್ ಎಲ್ಲಿ ಬರುತ್ತೆ. ಸೊ ಇದ್ರಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಸೊ ಇದು ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಓನ್ಲಿ 2. ಸೊ ನಾವಿವಾಗ ಇಂಪಾರ್ಟೆಂಟ್ ಡೆಸರ್ಟ್ಸ್ ನೋಡ್ತೀವಿ. ಸೊ ನೋಡಿ, ಅತಿ ದೊಡ್ಡ ಡೆಸರ್ಟ್ ಅಂಟಾರ್ಟಿಕಾ ಡೆಸರ್ಟ್, ಕೋಲ್ಡ್ ಡೆಸರ್ಟ್. ಸೊ ಎಷ್ಟೋ ಜನ ಗೊತ್ತೇ ಇರಲ್ಲ, ಸಹರಾ ಬಿಗ್ಗೆಸ್ಟ್ ಡೆಸರ್ಟ್ ಅಂತ ಹಾಕ್ತಾರೆ, ಬಟ್ ಲಾರ್ಜೆಸ್ಟ್ ಡೆಸರ್ಟ್ ಇಸ್ ಅಂಟಾರ್ಟಿಕಾ, ಫಾಲೋಡ್ ಬೈ ಸಹರಾ. ಸೊ ಆಮೇಲೆ ಆರ್ಕಿಟಿಕ್ ಇವೆಲ್ಲ ಇದಾವೆ. ಸೊ ಮತ್ತೆ ಯಾವ್ಯಾವ ಇಂಪಾರ್ಟೆಂಟ್ ನಾರ್ತ್ ಅಮೇರಿಕಾದಲ್ಲಿ ಬರುತ್ತೆ ಅಂದ್ರೆ ಮೊಜಾವೆ ಬರುತ್ತೆ, ಫಾಲೋಡ್ ಬೈ ಸೊನಾರನ್, ಗ್ರೇಟ್ ಬೇಸಿನ್, ಕೊಲಾಡೋ ಪ್ಲಾಟ್ಯೂ. ಆಮೇಲೆ ಸೌತ್ ಅಮೇರಿಕಾದಲ್ಲಿ ಅಟಕಾಮಾ ಡೆಸರ್ಟ್, ಆಮೇಲೆ ಪೆಂಟಗೋನಿಯನ್, ಅಟಕಾಮಾ ಪೇರು ಅಲ್ಲಿ ಬರುತ್ತೆ. ಆಮೇಲೆ ಹಾಗೆ ಪೆಂಟಗೋನಿಯನ್ ಅರ್ಜೆಂಟೀನಾ ಮತ್ತು ಚೈಲ್. ಸೊ ಇವೆರಡರಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ನಮೀಬಿಯಾದಲ್ಲಿ ನಮೀಬ್ ಬರುತ್ತೆ, ಮತ್ತೆ ಕಲ್ಹಾರಿ ಡೆಸರ್ಟ್ಸ್, ಹಾಗೆ ಸಹರಾ, ಅರೇಬಿಯನ್ ಡೆಸರ್ಟ್, ಫಾಲೋಡ್ ಬೈ ಥಾರ್ ಡೆಸರ್ಟ್, ಇಂಡಿಯಾ ಪಾಕಿಸ್ತಾನ್. ಹಾಗೆ ಗೋಬಿ ಡೆಸರ್ಟ್, ಮಂಗೋಲಿಯಾ, ಚೀನಾ, ಉಜ್ಬೇಕಿಸ್ತಾನ್. ಸೊ ಇವೆಲ್ಲದರಲ್ಲೂ ಬರುತ್ತೆ. ಆಮೇಲೆ ಅದರ್ ಇಂಪಾರ್ಟೆಂಟ್ ಡೆಸರ್ಟ್ಸ್ ಇನ್ ಆಸ್ಟ್ರೇಲಿಯಾ ಆರ್ ಗ್ರೇಟ್ ವಿಕ್ಟೋರಿಯಾ, ಗ್ರೇಟ್ ಸ್ಯಾಂಡಿ, ಆಮೇಲೆ ಗಿಬ್ಸನ್ ಅಂಡ್ ಸಿಂಪ್ಸನ್. ಸೊ ಇವೆಲ್ಲಾನು ಇಂಪಾರ್ಟೆಂಟ್ ಆಗುತ್ತಾ. ಸೊ ಇದರಲ್ಲಿ ಬರೀ ಕಾಂಟಿನೆಂಟ್ ಅಷ್ಟೇ ಅಲ್ದನು ಅದರ ನೇಷನ್ ಜೊತೆ ಕಂಪೇರ್ ಮಾಡ್ಲಿಕ್ಕೂ ಕೊಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದ್ರ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ದ ರಿವರ್ಸ್ ಒರಿಜಿನೇಟ್ ಇನ್ ದಿ ವೆಸ್ಟರ್ನ್ ಫ್ಲಾಂಕ್ ಆಫ್ ದ ಅಮರ್ಕಂಟಕ ಪ್ಲಾಟ್ಯೂ, flowing in a rift valley between Satpura in the south and the Vindhyas range in the north, forms a picturesque gorge in a marble rocks and Duadhar waterfalls near Jabalpur. The above description resembles which of the following river? A. Chenab, B. Tapi, C. Narmada, D. Mahanadi. ಸೊ ಇಲ್ಲಿ ಒಂದು ರಿವರ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ಯಾವ ರಿವರ್ ಅಂತ ಅವ್ರು ಕೇಳ್ತಾ ಇದ್ದಾರೆ, ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಯಾವ ರಿವರ್ದು ಅಂತ. ಸೊ ನಾವು ಇದನ್ನ ಎಲಿಮಿನೇಷನ್ ಮೂಲಕ ಮಾಡ್ಬೋದು. ಸೊ ಚೆನಾಬ್ ರಿವರು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಸಿಂಧೂ ನದಿಯ ಅತ್ಯಂತ ದೊಡ್ಡ ಟ್ರಿಬ್ಯೂಟರಿ ಆಗಿದೆ. ಸೊ ಸಿಂಧೂ ನದಿ ಬರೋದು ಹಿಮಾಲಯನ್ ರಿವರ್ಸ್ ನಲ್ಲಿ. ಇವ್ರು ಕೇಳ್ತಾ ಇರೋದು ಪೆನಿನ್ಸುಲರ್ ರಿವರ್ಸ್ ಬಗ್ಗೆ. ಸೊ ಬಿಕಾಸ್ ಪೆನಿನ್ಸುಲರ್ ರಿವರ್ಸ್ ಹೆಂಗಂತೀವಿ ಅಂದ್ರೆ ಸಾತ್ಪುರ ಮತ್ತು ವಿಂಧ್ಯಾಸ್ ರೇಂಜ್, ಸಾತ್ಪುರ ವಿಂಧ್ಯ ರೇಂಜ್ ಬರೋದು ಪೆನಿನ್ಸುಲರ್ ರಿವರ್ಸ್, ಬಟ್ ಇವು ಚೆನಾಬ್ ಇರೋದು ಹಿಮಾಲಯನ್ ರಿವರ್ಸ್ ಅಲ್ಲಿ. ಸೊ ಇದನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು, ಎಲಿಮಿನೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುತ್ತೆ ತಾಪಿ ರಿವರ್ ಗೊತ್ತಿರುವ ಹಾಗೆ. ಸೊ ತಾಪಿ ರಿವರ್ ಹರಿಯೋದು ಮೇಲ್ಗಡೆ ಸಾತ್ಪುರ ರೇಂಜ್ ನಾರ್ತ್ ಅಲ್ಲಿ, ಇಲ್ಲಿ ಸೌತ್ ಅಲ್ಲಿ ಸಾತ್ಪುರ ರೇಂಜ್ ಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿದೆ ನಾರ್ತ್ ಅಲ್ಲಿ ಸಾತ್ಪುರ ರೇಂಜ್ ಅಲ್ಲಿ ಹರಿಯುತ್ತೆ. ಸೊ ಇದು ನರ್ಮದಾ ನದಿ ಸೌತ್ ಭಾಗದಲ್ಲಿ ಇರುತ್ತದೆ. ಸೊ ನರ್ಮದಾ ಸೌತ್ ಭಾಗದಲ್ಲಿ ಇರೋದು ಸಾತ್ಪುರ ರೇಂಜ್. ಸೊ ತಾಪಿ ನದಿಗದೆ ಸಾತ್ಪುರ ರೇಂಜ್ ನಾರ್ತ್ ಅಲ್ಲಿ ಆಗುತ್ತೆ. ಸೊ ಅದೇ ತರ ಇದನ್ನು ಕೂಡ ನಾವು ಎಲಿಮಿನೇಷನ್ ಮಾಡ್ಬೋದು. ಮಹಾನದಿ ನಮಗೆ ಗೊತ್ತಿರುವಂತದ್ದು ಇದು ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತೆ. ಸೊ
ಛತ್ತೀಸ್ಗಢಲ್ಲಿ ಉಗಮವಾಗಿ ಇದು ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಈ ಸಾತ್ಪುರ ರೇಂಜ್ ಅಲ್ಲಿ ಉಗಮವಾದ್ರೂ ಆದ್ರೆ ವಿಂಧ್ಯಾಸ್ ಮತ್ತು ಸಾತ್ಪುರ ಕಡೆ ಬರೋದಿಲ್ಲ, ಅಪೋಸಿಟ್ ಡೈರೆಕ್ಷನ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಎಲಿಮಿನೇಟ್ ಮಾಡಿ ನಾವು ಈಸಿಯಾಗಿ ಆನ್ಸರ್ ಬರ್ಬೋದು ನರ್ಮದಾ ಅಂತ. ಸೊ ನರ್ಮದಾ ರಿವರ್ ಮೇಲ್ಗಡೆ ಅಮರ್ಕಂಟಕ ಪ್ಲಾಟ್ಯೂ ಅಲ್ಲಿ ಉಗಮವಾಗಿ ಅದು ಸಾತ್ಪುರ ಮತ್ತು ವಿಂಧ್ಯಾಸ್ ರಿಫ್ಟ್ ವ್ಯಾಲಿ ಏನಿದೆ ಅಲ್ಲ, ಸೊ ಅದರಲ್ಲಿ ಹರಿದುಕೊಂಡು ದ್ವಾದ್ವರ್ ವಾಟರ್ ಫಾಲ್ ಅನ್ನ ಜಬಲ್ಪುರ್ ಹತ್ರ ನಿರ್ಮಿಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ರೈಟ್ ಆನ್ಸರ್ ಬಂದು ನರ್ಮದಾ. ಸೊ ನೆಕ್ಸ್ಟ್ ಕ್ವಶನ್ ಕ್ಲೈಮೇಟ್ಸ್ ಮೇಲಿದೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಸವನ್ನಾ ಕ್ಲೈಮೇಟ್. Highest temperature in the savanna climate happens in the month of May and June in the northern hemisphere. Savanna forests are mostly present between tropics on the eastern margin of the Africa and the western margin of South America. Which of the following given above is are correct? So options: A only one, B 2 only, C both 1 and 2, D neither 1 nor 2. ಸೊ ಆಸ್ ಪರ್ ಸ್ಟೇಟ್ಮೆಂಟ್ ಇಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಇನ್ ಸವನ್ನಾ ಕ್ಲೈಮೇಟ್ ಅದನ್ನು ನಾವು ಮೇ ಮತ್ತು ಜೂನ್ ಮಂತ್ ಅಲ್ಲ, ಆದರೆ ಅದನ್ನು ನಾವು ಜುಲೈ ಮತ್ತು ಆಗಸ್ಟ್ ಮಂತ್ ಅಲ್ಲಿ ನೋಡ್ತೀವಿ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಇದ್ರ ಪ್ರಕಾರ ಅಂದ್ರೆ ಸೊ ಇದು ರಾಂಗ್ ಆಗುತ್ತೆ. ಸೊ ಜುಲೈ ಅಂಡ್ ಆಗಸ್ಟ್ ಮಂತ್ ಅಲ್ಲಿ ನಾವು ಸವನ್ನಾ ಕ್ಲೈಮೇಟ್ಸ್ ಅಲ್ಲಿ ಹೈಯೆಸ್ಟ್ ಟೆಂಪರೇಚರ್ ನೋಡ್ತೀವಿ. ಸೊ ಅದಕ್ಕೋಸ್ಕರ ಆಮೇಲೆ ಸವನ್ನಾ ಫಾರೆಸ್ಟ್ ಆರ್ ಮೋಸ್ಟ್ಲಿ ಪ್ರೆಸೆಂಟ್ ಬಿಟ್ವೀನ್ ದ ಟ್ರಾಫಿಕ್ಸ್ ಆನ್ ದ ಈಸ್ಟರ್ನ್ ಮಾರ್ಜಿನ್ ಆಫ್ ಆಫ್ರಿಕಾ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದ್ರ ಬಗ್ಗೆ ವರ್ಲ್ಡ್ ಕ್ಲೈಮೇಟ್ಸ್ ಬಗ್ಗೆ ತುಂಬಾನೇ ಅರ್ಥಕೊಂಡಿದ್ದಾಗ ಈ ಕ್ವಶನ್ ಈಸಿಯಾಗಿ ಮಾಡ್ಬೋದಾಗುತ್ತೆ. ಸೊ ಸವನ್ನಾ ಕ್ಲೈಮೇಟ್ಸು ವೆಸ್ಟರ್ನ್ ಮಾರ್ಜಿನ್ ಆಫ್ ಆಫ್ರಿಕಾ ಅಂಡ್ ಸೆಂಟ್ರಲ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿರುತ್ತೆ. ಸೊ ಈಸ್ಟರ್ನ್ ಅಲ್ಲ, ವೆಸ್ಟರ್ನ್ ಮಾರ್ಜಿನ್ಸ್ ಅಂಡ್ ಸೆಂಟ್ರಲ್ ಮಾರ್ಜಿನ್ಸ್ ಆಫ್ ಆಫ್ರಿಕಾ ಇರುತ್ತೆ. ಅದೇ ತರ ಇಲ್ಲಿ ಈಸ್ಟರ್ನ್ ಮಾರ್ಜಿನ್ ಆಫ್ ಸೌತ್ ಅಮೇರಿಕಾ ಇರುತ್ತೆ. ಸೊ ಮ್ಯಾಪ್ ಅಲ್ಲಿ ನೋಡಿದ ತಕ್ಷಣ ಒಂದ್ಸಲ ಗೊತ್ತಾಗುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲಿ ಆಫ್ರಿಕಾ ಖಂಡದಲ್ಲಿ ಸೊ ವೆಸ್ಟರ್ನ್ ಮಾರ್ಜಿನ್ ಅಂಡ್ ಸೆಂಟ್ರಲ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಇದೆ. ಸೊ ಅದಕ್ಕೋಸ್ಕರ ಅದೇ ತರ ಇಲ್ಲಿ ಸೌತ್ ಅಮೇರಿಕಾದಲ್ಲಿ ಈಸ್ಟರ್ನ್ ಪಾರ್ಟ್, ನಾಟ್ ವೆಸ್ಟರ್ನ್ ಪಾರ್ಟ್ ಬಟ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ಇರೋದ್ರಿಂದ ಸೊ ಇದು ಎರಡು ಆಪ್ಷನ್ಸ್ ರಾಂಗ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಇದರಲ್ಲಿ ಡಿ ನೈದರ್ 1 nor 2.